ನಿಮ್ ಯಾತಿಗೆ ಏನಾದ್ರೂ ಹಾಕಿದ್ಯಾ? ಬಾರೆ ಕಮ್ಲಿ, ಏನು ಹಾಕಿಲ್ಲ. ಯಾಕೆ? ಏನಿಲ್ಲ, ಸ್ವಲ್ಪ ಹಾರ್ಕ ಇತ್ತು, ಕುಟ್ಕೊಂಡು ಹೋಗೋಣ ಅಂತ ಬಂದೆ. ಅಷ್ಟೇಯಾ? ಬಾ ಒಳಕ್ಕೆ. ಕಮಲಿ, ಇಂಥ ಬರಗಾಲದಲ್ಲಿ ನಿನ್ನ ಹತ್ರ ಇಷ್ಟೊಂದು ಹಾರ್ಕ ಎಲ್ಲ ಹೇಗ್ ಬಂತೆ? ನಮ್ಮ ಮನೆಯವರು ಒಂದು ಬುದ್ಧಿವಂತಿಕೆ ಮಾಡಿದ್ರು. ಈ ವರ್ಷ ಮಳೆ ಸ್ವಲ್ಪ ಕಡಿಮೆ ಅಲ್ವಾ, ಅದಕ್ಕೆ ಗದ್ದೆಗೆಲ್ಲ ಹಾರ್ಕ ಹಾಕ್ಸ್ಬಿಟ್ರು. ಹಾಗಾಗಿ ನಮ್ಗೊಂದು 20 ಕಣ್ಗ ಹಾರ್ಕ ಸಿಕ್ತು ನೋಡು. ಅಲ್ವೇ ಕಮ್ಲಿ, ನಿಮ್ಮ ಮನೆ ಹಾಗೆ ತುಂಬಾ ರಾಗಿ ತುಂಬಿದ್ಯಂತೆ. ನೀವು ಹೋದ ವರ್ಷದ ಹಾಗೇವೇ ಇನ್ನೂ ಬಿಚ್ಚಿಲ್ವಂತೆ. ಹಾಗಂತ ಊರಿನ ಜನ ಎಲ್ಲ ಮಾತಾಡ್ಕೋತಾರೆ. ಅಂಥದ್ರಲ್ಲಿ ಈ ಹಾರ್ಕ ತಿನ್ನೋ ಹಣೆ ಬರ ನಿಂಗೆ ಯಾಕೆ? ಏನಮ್ಮ ಮಾಡೋದು? ರಾಮಚಂದ್ರದಲ್ಲಿರೋ ನನ್ನ ನಾದ್ನಿ ನಂಜಮ್ಮನ ಮನೆಗೂ ಸ್ವಲ್ಪ ಕಳಿಸ್ಬೇಕಲ್ಲ. ನಂಜಮ್ಮನ ಮನೇಲಿ ಎಷ್ಟು ಜನ ಇದ್ದಾರೆ ಹೇಳು? ಗಂಡ ಹೆಂಡತಿ 3 ಮಕ್ಕಳು ಅಷ್ಟೇ. ಅವ್ರಿಗೆ ಎಷ್ಟು ಮಹ ರಾಗಿ ಬೇಕಾಗತ್ತೆ? 1 ಚೀಲ ರಾಗಿ ಇದ್ರೆ 3 ತಿಂಗಳು ಸಾಕಾಗುತ್ತೆ. ಇದೇನೇ ಪುಟ್ಗೌರಿ ಹೀಗೆ ಹೇಳ್ತೀಯಾ? ನಮ್ಮ ಮನೆಯವರು ಈ 1 ತಿಂಗಳಲ್ಲೇ 3 ಸಾರಿ ಹೋಗಿ ರಾಗಿ ಕೊಟ್ಟು ಬಂದ್ರು. ಅಲ್ಲಿಗೆ 6 ಚೀಲ ಕೊಟ್ಟಂಗಾಯ್ತು. ಇಷ್ಟೊಂದು ಯಾಕ್ರಿ ಅಂದ್ರೆ ಬೆಳೀತಾ ಇರೋ ಮಕ್ಕಳಲ್ವಾ, ತಿಂತಾರೆ, ತಿನ್ಕೊಳ್ಳಿ ಬಿಡು ಅಂದ್ರು. ಸಾಧ್ಯನೇ ಇಲ್ಲ ಕಮ್ಲಿ. ಯಾವ ಬಕಾಸುರನ ಮಕ್ಳಿಗೂ ತಿಂಗಳಿಗೆ 6 ಚೀಲ ರಾಗಿ ತಿನ್ ಮುಗ್ಸಕ್ ಆಗುಲ್ಲ. ಅಯ್ಯೋ, ನೀನೊಬ್ಳು ಹಾಡಿದನ್ನೇ ಹಾಡ್ತಿಯಲ್ಲೇ. ನನ್ ಗಂಡನೇ ಹೋಗಿ ಅಷ್ಟ್ ರಾಗಿನೂ ಕೊಟ್ಟು ಬರ್ತಿದ್ದಾರೆ ಅಂತಂದ್ರು ನಮ್ಮಲ್ಲ ಅಂತೀಯಲ್ಲೇ. ನಿನ್ ಗಂಡ ರಾಮಚಂದ್ರಕ್ಕೆ ಹೋಗಿಲ್ಲ ಅಂತ ಹೇಳ್ತಿಲ್ವೇ? ಆ 6 ಚೀಲ ರಾಗಿನೂ ನಿನ್ ನಾದ್ನಿ ಮನೆಗೆ ಹೋಗಿಲ್ಲ ಅಂತ ಹೇಳ್ತಿದ್ದೀನಿ. ಅಂದ್ರೆ ನೀನ್ ಹೇಳ್ತಿರೋದು ಯಾರ್ದೋ ಮನೆಗೆ ಹೋಗಿ ಕೊಟ್ಟು ಬರ್ತಿದ್ದಾರೆ ಅಂತನಾ? ಹಾಗಾಗದೆ ಇರ್ಲಿ ಅಂತ ನಮ್ಮ ಅಜ್ಜಿನೂ ಒಂದು ಬುದ್ಧಿವಂತಿಕೆ ಕೆಲಸ ಮಾಡಿದ್ದಾರೆ. ಪ್ರತಿ ಸಲಾನು ನಮ್ಮ ಮನೆಯವ್ರ ಜೊತೆ ಪುಟ್ಟನ್ನ ಕಳಿಸ್ತಾರೆ. ಸಾಕು, ಸುಮ್ಮನೆ ಇರೆ. ಅರ್ಧ ದಾರಿಗೆ ಹೋಗೋಷ್ಟೊತ್ತಿಗೆ ಕಲ್ಲೇಶಣ್ಣ ಪುಟ್ಟಂಗೆ ಏನಾದ್ರು ಕೆಲಸ ಹೇಳಿ ಇನ್ನೆಲ್ಲೋ ಕಳಿಸ್ತಾರಂತೆ. ಇದು ನಿನಗೆ ಗೊತ್ತಾ? ನೀನ್ ಏನೇನೋ ಕತೆ ಕಟ್ಕೊಂಡು ಹೇಳ್ಬೇಡ, ಸುಮ್ನಿರು. ನಾನು ಯಾಕೆ ಸುಳ್ಳು ಹೇಳಿ ಕಮ್ಲೆ? ಬೇಕಾರೆ ಆ ಪುಟ್ಟನ್ ಕರೆದು ಕೇಳು. ಪುಟ್ಟ ಬಾಯ್ಲಿ. ಪುಟ್ಟಗೌರಿ ಹೇಳ್ತಾ ಇರೋದೆಲ್ಲ ನಿಜನಾ? ಅದು ಇವ್ರನ್ ಬಿಟ್ಟು ಎಲ್ಗೂ ಹೋಗ್ಬೇಡ ಅಂತ ಅಜ್ಜಿ ಹೇಳಿದ್ಮೇಲೂ ನೀನ್ ಯಾಕೋ ಹೋಗಿದ್ದೆ ಕತ್ತೆ ಬಡವಾ? ಅಲ್ಲ ಅಕ್ಕ, ನನ್ ಕುಟ ಅಷ್ಟು ದೂರ ನಡೆಯಕ್ ಆಗಕ್ಕಿಲ್ಲ, ನೀನೇ ಹೋಗ್ಬಾ ಅಂತ ಕಲ್ಲೇಶನೇ ಹೇಳ್ದಾಗ ನಾನು ಹೆಂಗವ ಆಗಕ್ಕಿಲ್ಲ ಅಂತ ಹೇಳಿ. ಅಯ್ಯೋ, ಇದೇನಜ್ಜಿ ಇದು? ಸೀರೆ ಎಲ್ಲ ಗಂಜಿ ಆಗಿದೆ. ಒಲೆ ಮೇಲಿಂದ ಗಂಜಿ ಇಳಿಸಕ್ಕೋದೆ, ಸೀರೆ ಮೇಲೆ ಬಿದ್ದ್ಬಿಡ್ತು ಕಣ. ಇಷ್ಟು ವರ್ಷದಿಂದ ಅಡುಗೆ ಮಾಡ್ತಿದ್ಯಾ, ಸರಿಯಾಗಿ ಒಂದು ಗಂಜಿ ಕೂಡ ಮಾಡಕ್ ಬರಲ್ಲ ನಿನ್ಗೆ. ಕಮಲಿ, ಸೀರೆ ಎಲ್ಲ ಗಂಜಿ ಆಗಿದೆ, ಬೇರೆ ಸೀರೆ ಬದಲಾಯಿಸ್ಕೊಂಡು ಬರ್ತೀನಿ. ಊಟಕ್ಕೆ ಬಡಿಸು. ಗಂಗಾಳದಲ್ಲಿ 4 ರಾಗಿ ರೊಟ್ಟಿ ಮಾಡಿಟ್ಟಿದ್ದೀನಿ. ತಪ್ಪಲಲ್ಲಿ ಹಾರ್ಕದ ಗಂಜಿ ಮಾಡಿಟ್ಟಿದ್ದೀನಿ, ಅದು ನಂಗೆ ನಿಂಗೆ. ಕಲ್ಲೇಶನಿಗೆ ಬಡಿಸಿಗಿಡ್ಸಿ, ಅದು ತಿಂದ್ರೆ ಉಷ್ಣ ಆಗುತ್ತೆ. ಮೊಮ್ಮಗನಿಗೆ ರೊಟ್ಟಿ ಅಂತೆ, ನನಗೆ ಹಾರ್ಕದ ಗಂಜಿ ಅಂತೆ. ಈ ಸುಡ್ಗಾಡು ಹಾರ್ಕದ ಗಂಜಿನ ನಾನು ಯಾಕೆ ಕುಡಿಲಿ?
ಬೇಕಿದ್ದವ್ರು ಕುಡ್ಕೋತಾರೆ. ಊಟ ಬಡಿಸಿದೀನಿ. ಅದ್ಯಾಕೆ ಹೆಂಗ್ ಪಾತ್ರೆ ಕುಕ್ತೀಯಾ? ನೆಗ್ಗಿ ಹೋಗುತ್ತೆ ಅಂತ ಗೊತ್ತಾಗಲ್ಲ? ನೆಗ್ ಹೋಗ್ಲಿ ಅಂತಲೇ ಕುಕ್ಕಿದ್ದು. ಯಾಕೆ ಬಿಸಿಲಲ್ಲಿ ಬಂದಿದ್ದಕ್ಕೆ ಪಿತ್ತ ಕೆಳಗಿದ್ಯಾ? ಇಲ್ಲ, ಮಾರಿ ಮೆಟ್ಕೊಂಡಿದೆ. ರೊಟ್ಟಿ ಮಾಡಿಲ್ವ ಅಜ್ಜಿ? ಯಾಕೆ ಇವತ್ತು ರೊಟ್ಟಿ ಮಾಡಿಲ್ಲ? ಮಾಡಿಟ್ಟು ಬಂದಿದ್ನಲ್ಲೋ. ಮತ್ತೆ ಬರೀ ಗಂಜಿ ಬಡಿಸಿಟ್ಟಿದ್ದಾಳೆ. ಹೌದಾ? ಯಾಕಂತೆ ಗೊತ್ತಿಲ್ಲ. ಕಮಲಿ, ಅವನಿಗೆ ಮಾಡಿಟ್ ರೊಟ್ಟಿ ನೀನ್ ಯಾಕೆ ತಿಂತ ಇದ್ದೀಯಾ? ಹಾರ್ಕದ ಗಂಜಿ ನನಗೆ ಸೇರುಲ್ಲ, ಅದಕ್ಕೆ ರೊಟ್ಟಿ ತಗೊಂಡೆ. ಬೇಕಿದ್ರೆ ಹಾರ್ಕದ ಗಂಜಿನ ಅವರೇ ಕುಡಿಲಿ. ಏಯ್, ಹಾರ್ಕದ ಗಂಜಿ ಕುಡಿದ್ರೆ ನನ್ನ ಕೈಕಾಲೆಲ್ಲ ಸೆಳೆತ ಬರುತ್ತೆ ಅಂತ ಗೊತ್ತಿಲ್ಲ ನಿಂಗೆ? ಗೊತ್ತು. ಮತ್ತೆ ಹಾಗಿದ್ರೆ ಅದನ್ನೇ ತಿಂತಿದೀಯಾ? ನಿಮ್ಮ ಕಾಲಲ್ಲಿ ಸೆಳೆತ ಬರಲಿ ಅಂತಲೇ ನಾನು ನಿಮಗೆ ಹಾರ್ಕದ ಗಂಜಿ ಕೊಟ್ಟಿದ್ದು. ಕಾಲಲ್ಲಿ ಶಕ್ತಿ ಇಲ್ಲದೆ ಹೋದ್ರೆ ನಿಮ್ಮ ತಿರುಗಾಟನಾದ್ರೂ ನಿಲ್ಲುತ್ತೆ. ಈ ಮಾತು ಕೇಳಿ ಕೇಳಿ ಸಾಕಾಗೋಗಿದೆ. ಯಾವಾಗ ನೋಡ್ಲಿ ಇನ್ನೊಂದು ಕಾಲು ಕುಂಟಾಗ್ಲಿ ಅಂತ ಬೈತಾನೆ ಇರ್ತೀಯ. ಗಂಡನಿಗೆ ಕೈ ಹೋಗ್ಲಿ ಕಾಲು ಹೋಗ್ಲಿ ಅಂತ ಬೇಡ್ಕೊಳ್ಳೋ ಹೆಂಡತಿನ ನಾನು ಇನ್ನೂ ನೋಡಿಲ್ಲ. ಎಲ್ಲ ರಾಕ್ಷಸಗಣ. ನಂದ್ಯಾಕಜ್ಜಿ ರಾಕ್ಷಸ ಗಣ ಆಗುತ್ತೆ? ರಾಕ್ಷಸ ಗಣ ನಿಮ್ಮ ಮೊಮ್ಮಗಂದು. ಗಂಡ ಅದು ನಡ್ಕೋಬೇಕಾದಂಗೆ ಸರಿಯಾಗಿ ನಡ್ಕೊಂಡಿದ್ದಿದ್ರೆ ನಾನು ಹೆಂಡತಿ ನಡ್ಕೋಬೇಕಾದಂಗೆ ನಡ್ಕೋತಿದ್ದೆ. ಇವ್ರು ನಿಯತ್ತಿಂದ ನಡ್ಕೊಂಡಿದಾರ? ಕೇಳಿ ಅಜ್ಜಿ. ಮುಂದೆ ಅಯ್ಯೋ ರಾಮ, ಮತ್ತೆ ಶುರು ಆಯ್ತಪ್ಪ ಇವರು ಜಗಳ. ನನ್ ಮೇಲೆ ಕೈ ಮಾಡ್ತೀರಾ? ನಿಮ್ ಕೈಯೂ ಸೇದೋಗ್ಲಿ. ಈಗ ಹಿಂಗಿಂಗ್ ನಡೀತಾ ಇದ್ದೀರಾ, ನಾಳೆ ಹಿಂಗಿಂಗ್ ನಡೀರಿ. ಮುಂಡೆ ಮಗನೇ, ಕಂಡು ಸೂಳರ್ ಮನೆಗೆ ರಾಗಿ ತಗೊಂಡು ಹೋಗ್ಕೊಡ್ತೀಯಾ? ಅದೇ ಹೆಂಡತಿ 2 ರಾಗಿ ರೊಟ್ಟಿ ತಿಂದ ತಕ್ಷಣ ಅವಳ ಮೇಲೆ ಕೈ ಮಾಡ್ತೀಯಾ? ಈಗ ನಾಚಿಕೆ ಆಗಲ್ವಾ? ಬೆಂಡೋಲೆ, ಅಲ್ಲಿ ಬಿದ್ದಿದೆ ನೋಡು. ಅಲ್ಲಿ ಬಿದ್ದಿದೆ, ಎತ್ಕೊ ಅಂದೆ. ಹೇಳಿದ್ ಕೇಳ್ತಿಲ್ವೇನೆ? ಕತ್ತೆಲ್ಲ ಉಡಿ. ಅಲ್ಲಿ ಬೆಂಡೋಲ ಬಿದ್ದಿದೆ, ಎತ್ಕೊ ಅಂದೆ. ಹೊರಟಾಟ ಮಾಡ್ತೀಯ ಹಲ್ಕ ಮುಂದೆ. ಇನ್ನೊಂದ್ಸರಿ ನನ್ ಮೇಲೆ ಕೈ ಮಾಡಿದ್ರೆ ನಮ್ಮಪ್ಪ ಏನ್ ಕರೆಸ್ತೀನಿ. ನೀವು ಮಾಡ್ತಾ ಇರೋ ಹಲ್ಕ ಕೆಲ್ಸ ಇಡೀ ಊರ್ಗೆ ಕೇಳೋ ಹಂಗೆ ಡಂಗುರ ಹೊಡಿಸ್ತಾರ ಅವರು. ಹೋಗ್ಲಿ ಬಿಡೋ ಕಲ್ಲೇಶ, ಅವಳ ಹತ್ರ ಯಾಕೋ ಜಗಳ ಮಾಡ್ತಿದೀಯಾ? ಸ್ವಲ್ಪ ಹೊತ್ತೋಗಿ ಜಗಲಿ ಮೇಲೆ ಕೂತ್ಕೋ.
ಗಂಡ ಹೆಂಡತಿ ಅಂದ ಮೇಲೆ ಜಗಳ ಬರುತ್ತೆ ಹೋಗುತ್ತೆ. ಅದನ್ನೇ ದೊಡ್ಡದು ಮಾಡಿಕೊಂಡು ಸಾಯೋ ಕಾಲದಲ್ಲಿ ನನಗೆ ನೆಮ್ಮದಿ ಇಲ್ದಂಗಾಗಿದೆ. ದಿನ ಬೆಳಗಾದ್ರೆ ಇವ್ರ ಜಗಳ ನೋಡಿ ನೋಡಿ ನನಗೆ ಸಾಕಾಗೋಗಿದೆ. ಕಣ್ಣು ಮುಚ್ಕೊಂಡ್ರೆ ಸಾಕಾಗಿದೆ. ಕಲ್ಲೇಶ ಎಲ್ಲಿ ಹೋದ್ನೆ? ಯಾರಿಗ್ ಗೊತ್ತು? ಹೊಡೆದು ಹೊಡೆದು ಸುಸ್ತಾಗಿ ಯಾವ ಮುಂದೆ ಸಿಗ್ತಾಳೋ ಅಂತ ಹುಡ್ಕೊಂಡು ಹೋಗಿರ್ಬೇಕು. ಛೇ, ಎಂತ ಹೊಲಸು ಬಾಯೇ ನಿಂದು. ರಾಮ ಬೆಂಡೋಲೆ ಏನಾಯ್ತೆ? ಗೊತ್ತಿಲ್ಲ. ಎತ್ತಿಟ್ಕೊಂಡ್ಯಾ? ಇಲ್ಲ. ಅಯ್ಯೋ ದೇವ್ರೆ, ಅಜ್ಜಿ ಏನಾದ್ರು ಕಸು ಜೊತೆ ಗುಡ್ಸ್ಕೊಂಡು ಹೋದ್ಲೋ ಏನು? ಅಜ್ಜಿ, ಕಸ ಎಸ್ತಿದ್ಯಾ? ಕಣ, ಎಷ್ಟೇ ಬಿಟ್ಯಾ? ಎಸಿದೆ, ಇನ್ನೇನು ಪೆಟ್ಟಿಗೆಯಲ್ಲಿ ಇಟ್ಕೊಳಕ್ ಆಗುತ್ತಾ? ಅಯ್ಯೋ ದೇವ್ರೆ, ಯಾಕೋ ಏನಾಯ್ತು? ಕಮಲಿ ಬೆಂಡೋಲೆ ಕೆಳಗೆ ಬಿದ್ದಿತ್ತು, ಅದ್ರ ಗೂಡ್ಸ್ ಎಸ್ದೆ ಅಂತ. ಅಯ್ಯೋ ದೇವ್ರೆ, ಏನ್ ಕಲ್ಲೇಶಣ್ಣ ತಿಪ್ಪೆ ಗುಂಡಿಯಾಗೆ ಏನೋ ಹುಡುಕ್ತಾ ಇರಂಗೈತೆ? ಅದು ಗೊಬ್ಬರ ಹದಕ್ ಬಂದಿದ್ದಿಲ್ಲೋ ನೋಡ್ತಾ ಇದ್ದೀನಿ. ಯಾಕೆಂದ್ರೆ ನಾಳೆ ತೋಟಕ್ಕೆ ಹಾಕ್ಬೇಕಲ್ಲ, ಅದಕ್ಕೆ. ನೀವು ಹೋಗಿ ಹೋಗಿ ಹೋಗಿ. ಬೆಂಡೋಲೆ ಸಿಕ್ತೇನ್ರಿ? ಇಲ್ಲ. ಅಯ್ಯಯ್ಯೋ, ಮದುವೆಯಲ್ಲಿ ಅಪ್ಪಯ್ಯ ಹಾಕಿದ್ದು 300 ರೂಪಾಯಿ ಕೊಟ್ಟಿದ್ರು. ಈಗ ನನ್ನ ಬೋಳ್ ಕಿವಿ ನೋಡಿ ಬೆಂಡೋಲೆ ಎಲ್ಲಿ ಅಂತ ಕೇಳಿದ್ರೆ ಅವ್ರಿಗೆ ನಾನು ಏನು ಉತ್ತರ ಹೇಳಿ? ಇನ್ನೊಂದ್ಸರಿ ತಿಪ್ಪೆಗುಂಡ್ ಕೆದಕ್ರಿ. ಅಯ್ಯೋ, ಹುಡ್ಕದ್ನಲ್ಲೇ ಬೀದಿಲಿ ಹೋಗೋ ಬರೋರೆಲ್ಲ ನನ್ನ ನೋಡಿ ನಕ್ರು. ಈಗ ಏನ್ರಿ ಮಾಡೋದು? ಕಿವಿಗೆ ಏನು ಹಾಕೊಳ್ದೆ ಹೋದ್ರೆ ಬೆಂಡೋಲೆ ಎಲ್ಲಿ ಅಂತ ಅಪ್ಪಯ್ಯ ಕೇಳ್ತಾರೆ. ಕೆಳಗ್ ಬಿತ್ತು ಅಜ್ಜಿ ಗೂಡ್ಸಿ ತಿಪ್ಪೆಗೆ ಹಾಕಿದ್ರು ಅಂತ ನಾನು ಹೇಳ್ತೀನಿ. ಕೆಳಗ್ ಯಾಕೆ ಬಿತ್ತು ಅಂತ ಅಪ್ಪಯ್ಯ ಕೇಳಲ್ವಾ? ಅದ್ ನಾನು ಸತ್ಯನೆಲ್ಲ ಹೇಳ್ಬೇಕಾಗುತ್ತೆ. ನಿಮ್ ಪೊಲೀಸ್ ಅಳಿಯನ್ ತೋಳ್ನಲ್ಲಿ ಬಲ ಎಷ್ಟಿದೆ ಅಂತ ತಿಳ್ಕೊಳಕ್ಕೆ ಆಗಾಗ ನನ್ನನ್ನು ಹೊಡಿತಿರ್ತಾರೆ ಅಂತ ನಾನು ಅನ್ಬೇಕು. ವಿಷಯ ಗೊತ್ತಾದ ಅಪ್ಪಯ್ಯ ಸುಮ್ಮನಿರ್ತಾರೆ ಅಂತ ಅನ್ಕೊಂಡ್ರಾ? ಊರ್ನಲ್ಲಿರೋ ಜನನೆಲ್ಲ ಸೇರಿಸಿ ಪಂಚಾಯಿತಿ ಮಾಡ್ತಾರೆ. ಆಗ ಅವರು ನೀವೊಂದು ಕ್ಷಣ ಬಾಯಿ ಬೀಗ ಹಾಕೊಂಡಿರ್ತೀಯ. ಆಗ ಪಂಚಾಯಿತಿ ಅವ್ರು ಕೇಳ್ತಾರೆ, ಯಾಕಮ್ಮ ನಿನ್ ಗಂಡ ಯಾಕೆ ನಿನ್ನ ಹೊಡಿತಿರ್ತಾನೆ ಅಂತ. ಆಗ ನನ್ನ ವಿಷಯನೆಲ್ಲ ಹೇಳಲೇಬೇಕಾ? ಆಗ ಪಂಚಾಯಿತಿ ಅವ್ರು ನಿಮ್ಮನ್ನೇ ಕೇಳ್ತಾರೆ, ಯಾಕಪ್ಪ ಹೊಡಿಯಕ್ ಮಾತ್ರ ಹೆಂಡತಿ ಬೇಕು, ಸರ್ಸಕ್ಕೆ ನರ್ಸಿ ಬೇಕಾ ಅಂತ. ಅಯ್ಯೋ, ನಿಂಗೆ ದಮ್ಮಯ್ಯ ಅಂತೀನಿ, ಸ್ವಲ್ಪ ಸುಮ್ಮನಿರೇ. ಅಯ್ಯ, ಮುಂದೆ ಏನೆಲ್ಲ ಆಗ್ಬೋದು ಅಂತ ಯೋಚನೆ ಮಾಡೋದು ಬೇಡವಾ? ಅದನ್ನೆಲ್ಲ ಊಹಿಸ್ಕೊಂಡು ಹೇಳ್ತಾ ಇದ್ದೀನಿ. ಒಂದೇ ಒಂದು ಬೆಂಡೋಲೆ ಕಳೆದೋಗಿದ್ದಕ್ಕೆ ಎಷ್ಟೆಲ್ಲ ಗುಟ್ಟು ಹೊರಗೆ ಬರ್ತಿದೆ ನೋಡಿ. ನಿಂಗೆ ಆ ಬೆಂಡೋಲೆ ಹುಡ್ಕೊಟ್ರೆ ಆಯ್ತೋ ಇಲ್ವೋ? ಒಂದ್ ವೇಳೆ ಸಿಗದೆ ಹೋದ್ರೆ? ಸಿಗದಿದ್ರೆ ಬೇರೆ ಮಾಡಿಸ್ಕೊಡ್ತೀನಿ, ಸರಿನಾ? ಒಂದ್ ಬೆಂಡೋಲೆ ಮಾಡಿಸ್ಕೊಟ್ರೆ ಏನ್ರಿ ಉಪಯೋಗ? ಒಂದ್ ಕಿವಿಗೆ ಒಂಥರ ಬೆಂಡೋಲೆ, ಇನ್ನೊಂದ್ ಕಿವಿಗೆ ಇನ್ನೊಂದ್ ಥರ ಬೆಂಡೋಲೆ ಅಂದ್ರೆ ಮತ್ತೆ ಎಲ್ರು ಕೇಳಲ್ವಾ? ನಾನು ಮತ್ತೆ ಎಲ್ರಿಗೂ ಹೇಳ್ಬೇಕಾಗತ್ತೆ, ನನ್ ಪೊಲೀಸ್ ಗಂಡ ಇದಾರಲ್ಲ. ಅಯ್ಯೋ, ಸ್ವಲ್ಪ ಸುಮ್ಮನಿರ್ತೀಯಾ? ಒಂದ್ ಜೊತೆ ಬೆಂಡೋಲೆ ಮಾಡಿಸ್ಕೊಡ್ತೀನಿ, ಆಯ್ತಾ? ಹೌದಾ? ನಿಜವಾಗ್ಲೂ? ಆಮೇಲೆ ಈ ತರ ಕಲ್ಲಿಂದ ಬೇಡ, ವಜ್ರದ್ ಮಾಡಿಸಿ. ಅಪ್ಪಯ್ಯ ಕೇಳಿದ್ರು ಹೇಳ್ಬೋದು, ಅವು ಚೆನ್ನಾಗಿರ್ಲಿಲ್ಲ ಅದಕ್ಕೆ ಅದನ್ನ ಕೊಟ್ಟು ವಜ್ರದ್ ಮಾಡಿಸ್ಕೊಂಡೆ ಅಂತ.
ಆಗ ಎಲ್ರು ನಂಬ್ತಾರೆ. ನಿಮ್ ಗುಟ್ಟು ಹೊರಗ್ ಬೀಳಲ್ಲ. ಇಷ್ಟಿಷ್ಟು ದೊಡ್ಡದಿರ್ಬೇಕು? ಹಾ, ಆಯ್ತು ಕಣಮ್ಮ, ಆಯ್ತು. ಅದನ್ನ ಎಷ್ಟು ಸಲ ಹೇಳ್ತೀಯ? ಬೀಳ್ಸಿದ್ರೆ ಹೀಗೆ ಹಳ್ಳಕ್ ಬೀಳಿಸ್ಬೇಕು. ಕಮಲಿ, ಎಲ್ಲಿ ಹೋಗ್ತಿದೀಯ? ಬಟ್ಟೆ ಒಗ್ಯಕ್ಕಜ್ಜಿ. ಈಗ ಯಾಕೆ ಹೋಗ್ತೀಯಾ? ಊಟ ಮಾಡ್ಕೊಂಡು ಹೋಗು. ನಾನು ಆಗ್ಲೇ ಊಟ ಮಾಡ್ಬಿಟ್ಟೆ. ಪುಟ್ಕವ್ರಿ, ಪುಟ್ಕವ್ರಿ, ಯಾಕೆ ಹಾಕು? ಇದೇನೆ ಬಟ್ಟೆ ಒಗೆಯಕ್ಕೆ ಇಷ್ಟು ಬೇಗ ಹೊರಟ್ಬಿಟ್ಟಿದ್ಯಾ? ನಂದಿನ್ನೂ ಊಟನೇ ಆಗಿಲ್ಲ. ನಾ ಆಮೇಲೆ ಬರ್ತೀನಿ. ನಾನು ಬಟ್ಟೆ ಒಗ್ಯಕ್ಕೆ ಹೊರಟಿಲ್ವೇ? ಮನೆಯಲ್ಲಿ ನಿಮ್ಮಮ್ಮ ಇಲ್ವಾ? ಇಲ್ಲ. ಯಾಕೆ? ಪುಟ್ಕವ್ರಿ, ನಿನ್ನ ಹತ್ರ ಗುಟ್ಟಾಗಿ ಮಾತಾಡ್ಬೇಕಾಗಿತ್ತು. ಗುಟ್ಟ? ಸರಿ, ಒಳಗ್ ಬಾ. ಪುಟ್ಕವ್ರಿ, ಇದನ್ನ ನಿನ್ನ ಹತ್ರ ಇಟ್ಕೋ. ಏನಿದು? ಬೆಂಡೋಲೆ ಇದ್ದಾಗಿದೆ. ಇದು ನನಗೆ ಯಾಕೆ ಕೊಡ್ತಿದ್ಯಾ? ಆ ಕಥೆನೆಲ್ಲ ಹೇಳ್ತಾ ಕುತ್ಕೊಳಕೀಗ ಪುರ್ಸತ್ತಿಲ್ಲ. ಜೋಪಾನವಾಗಿ ಒಳಗಿಟ್ಟು ಬಾ. ಸರಿ. ಅರೆ, ಒಂಟಿ ಇದೆ. ಇದ್ರ ಜೊತೆದಲ್ಲಿ ಆ ಕಥೆನೆಲ್ಲ ಆಮೇಲೆ ಹೇಳ್ತೀನಿ ಅಂತ ಅನ್ನಲ್ಲೇ. ಈಗ ಹೋಗಿ ಒಂದು ಮರ ತಗೊಂಡ್ ಬಾ. ನನ್ನ ಗಂಡ 4 ಮೂಟೆ ರಾಗಿ ತಂದಿದ್ರು. ನಿನ್ಗೂ ಸ್ವಲ್ಪ ಕೊಟ್ಟು ಹೋಗೋಣ ಅಂತ ತಂದೆ. ಏನು ಮಾಡೋದು, ಗುಟ್ಟಾಗಿ ತರಬೇಕಲ್ಲ, ಅದಕ್ಕೆ ಈ ಕೊಡದಲ್ಲಿ ತಂದೆ. ಕಮ್ಲಿ, ನಿನ್ ಗಂಡ ಮಂಡ್ಯದಿಂದ ಅಚ್ಚಬೆಲ್ಲ ತಂದಿದ್ದಾರೆ ಅಂತ ಹೇಳಿದ್ಯಲ್ಲ, ಅದರಲ್ಲೂ 4 ಅಚ್ಚು ತಂದ್ಕೊಡ್ತೀಯಾ? ಆಯ್ತಾಯ್ತು, ನಾಳೆ ತಂದ್ಕೊಡ್ತೀನಿ. ಆಮೇಲೆ ಬೆಂಡೋಲೆ ಕೊಟ್ಟಿದ್ದನ್ನ ಯಾರಿಗೂ ಹೇಳಕ್ ಹೋಗ್ಬೇಡ. ನಿಮ್ಮ ಅಮ್ಮನಿಗೂ ಹೇಳ್ಬೇಡ. ಖಂಡಿತ ಹೇಳಲ್ಲ. ನಾನಿನ್ ಬರ್ಲಾ? ಕಮ್ಲಿ, 1 ನಿಮಿಷ ಇರೇ. ನಿನ್ ಕಿವಿ ಗಾಯ ಆಗಿದೆಯಲ್ಲೇ? ಗಾಯನ? ಇಲ್ಲ ಇಲ್ಲ. ರಕ್ತ ಕೂಡ ಬರ್ತಾ ಇದೆಯಲ್ಲೇ? ಅದು ಮಂಚದ ಮೇಲೆ ಹತ್ತಿ ಚಾವಣಿ ಮೇಲೆ ಜೇಡ್ರ ಬಲೆನ್ ತೆಗಿತಿದ್ದೆ. ಕಾಲ್ ಜಾರಿ ಕೆಳಗ್ ಬಿದ್ಬಿಟ್ಟೆ ಕಣೆ. ಮಂಚದ ಕಾಲ್ ತಾಕಿ ಹೀಗಾಯ್ತು ಅಷ್ಟೇ. ಅಷ್ಟೇನಾ? ನಾನಿನ್ ಬರ್ಲಾ? ನನ್ನ ಹತ್ರನೇ ಬುರುಡೆ ಬಿಡ್ತಾಳೆ. ಗಂಡ ಹೆಂಡತಿರ್ ಜಗಳ ರಾತ್ರಿ ಊರಿಗೆಲ್ಲ ಕೇಳಿಸ್ತಾ ಇತ್ತು. ಇವಳೇನೋ ನನ್ನ ಹತ್ರನೇ ಗುಟ್ಟು ಮಾಡ್ತೀನಿ ಅನ್ಕೊಂಡಿದ್ದಾಳು. ಒಡಲ ತುಂಬ ಬವಣೆ ಕೆಂಡ ಮಡಿಲು ಕುದಿವ ಕಡಲು ದಿನವೂ ಪ್ರಶ್ನೆ ಮೇಲೆ ಪ್ರಶ್ನೆ ಎರಗಿ ಸಿಡಿವ ಸಿಡಿಲು
ಬಿರಿದು ಭಂಗ ಬಾಳುವಳಲ